ಈ ನಡುವೆ ಇನ್ನೂ ಒಂದು ಮಾಹಿತಿ ಬರ್ತಾ ಇದೆ. ದರ್ಶನ್ ಕೇಸ್ನಲ್ಲಿ ಇನ್ನಷ್ಟು ಜನರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಈಗಾಗಲೇ ಪೊಲೀಸರು ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಅವ್ರು ಯಾರು ಮತ್ತು ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನು ನೋಡ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಇನ್ನಷ್ಟು ತೀವ್ರವಾಗ್ತಾ ಇದೆ. ದರ್ಶನ್ನ ಹೆಸರಿನಲ್ಲಿ ಅಥವಾ ದರ್ಶನ್ ಕೇಸ್ನಲ್ಲಿ ಇನ್ನಷ್ಟು ಜನರಿಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ. ದರ್ಶನ್ ಆಪ್ತ ಯಶಸ್ಸು ಸೂರ್ಯಗೂ ಕೂಡ ನೋಟಿಸ್ ಹೋಗುತ್ತೆ. ದರ್ಶನ್ಗೆ ದುಡ್ಡು ಕೊಟ್ಟ ಮೋಹನ್ ರಾಜ್ಗೆ ಕೂಡ ನೋಟಿಸ್ ಹೋಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೂವರನ್ನ ವಿಚಾರಣೆಗೆ ಈಗಾಗಲೇ ಪೊಲೀಸರು ಒಳಪಡಿಸಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾರೆ. ಕೆಲವರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈಗ ನೋಟಿಸ್ ಕೊಡ್ತಾರೆ ಅಂತ. ಈ ನಡುವೆ ಪವಿತ್ರ ಸ್ನೇಹಿತೆ ಸಮತಾ ಮೊನ್ನೆ ಹೋಗ್ಬಿಟ್ಟು ದರ್ಶನ್ ಭೇಟಿ ಮಾಡಿದ್ರಲ್ಲ, ಸಮತಾಗೂ ಕೂಡ ನೋಟಿಸ್ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ದರ್ಶನ್ ಅವರ ಆಪ್ತ ಯಶಸ್ಸು ಸೂರ್ಯ ಅಂತ ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾರಂತೆ. ನೋಡಿ, ದರ್ಶನ್ಗೆ ಇನ್ನಷ್ಟು ಕಂಟಕ ಫಿಕ್ಸ್ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈಗಾಗಲೇ 164 ಅಡಿಯಲ್ಲಿ 7 ಮಂದಿಯ ಹೇಳಿಕೆಯನ್ನು ಸಂಗ್ರಹ ಮಾಡಿದ್ದಾರೆ. ನೇರವಾಗಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು 164 ಸ್ಟೇಟ್ಮೆಂಟ್. ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಒಟ್ಟು 7 ಮಂದಿಯ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಯಾರು ಅಂದರೆ, ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ. ಒಂದು ಕಂಪ್ಲೇಂಟ್ ಕೊಟ್ಟವನು, ಇನ್ನೊಂದು ಶೆಡ್ ಸೆಕ್ಯೂರಿಟಿ ಗಾರ್ಡ್. ಅವರಿಬ್ಬರನ್ನು ಕೂಡ ಪರಿಗಣಿಸಿದ್ದಾರೆ. ಇನ್ನಷ್ಟು ಮಂದಿಯನ್ನು ಸಾಕ್ಷಿಗಳನ್ನಾಗಿ ಪರಿಗಣಿಸೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾವತ್ತು ಒಂದು ತಿಳ್ಕೊಳ್ಳಿ, ಸಾಕ್ಷಿಗಳು ಕಟಕಟೆಗೆ ಬಂದು ನಿಂತು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡುತ್ತೆ ಕೋರ್ಟು. ಅದೇ ಮುಖ್ಯ ಯಾವಾಗಲೂ ಕೂಡ. ಯಾರ್ಯಾರಿಗೆ ನೋಟಿಸ್ ಕೊಡೋ ತಯಾರಿ ನಡೀತಾ ಇದೆ ಅಂದರೆ, ನಟ ಯಶಸ್ಸು ಸೂರ್ಯ. ಈ ಯಶಸ್ಸು ಸೂರ್ಯಂಗೆ ಈಗ ನೋಟಿಸ್ ಹೋಗುತ್ತೆ ಅಂತ ಈತ ದರ್ಶನ್ ಆಪ್ತ ಅಂತ ಗೊತ್ತಾಗಿದೆ. ಇನ್ನು ದರ್ಶನ್ ಮನೆಯ 3 ಕೆಲಸಗಾರರು, ದರ್ಶನ್ ಮನೆ ಪಂಚನಾಮೆ ಮಾಡಿದಾಗ ಇವರು ವಿಚಾರಣೆಯನ್ನು ಮಾಡಿದ್ರು ಪೊಲೀಸರು. ಇನ್ನು ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ಅಂತಕ್ಕಂಥವ್ರ ಹೆಸರು 3 ಕೆಲಸಗಾರರು. ಬಾಬುಲ್ ಖಾನ್, ಸುಶೀಲಮ್ಮ ಮತ್ತು ಅಮೀರ್ ಖಾನ್. ಇನ್ನು A1 ಪವಿತ್ರ ಗೌಡ ಸ್ನೇಹಿತೆ ಸಮತಾ, ಇವ್ರಿಗೂ ಕೂಡ ನೋಟಿಸ್ ಹೋಗುತ್ತೆ. A2 ದರ್ಶನ್ನ 3 ಪರಿಚಯಸ್ಥರು, ದರ್ಶನ್ ಅವರ 3 ಪರಿಚಯಸ್ಥರು, ಮೋಹನ್ ರಾಜ್, ಪ್ರಕಾಶ್ ಮತ್ತು ಚೇತನ್ ಗೌಡ. 3 ಜನರ ಹೆಸರು. ಮೋಹನ್ ರಾಜ್ ಅದೇ ದುಡ್ಡು ಕೊಟ್ರಲ್ಲ ಮೋಹನ್ ರಾಜ್, ಅವರು, ಪ್ರಕಾಶ್ ಮತ್ತು ಚೇತನ್ ಗೌಡ. ಚೇತನ್ ಗೌಡ ಯಾರು ಅಂತಂದರೆ ಸ್ಟೋನಿ ಬ್ರೂಕ್ ಕೆಲಸಗಾರ, ಅಂದರೆ ಅವ್ನು ಸಪ್ಲೈಯರ್ ಇರಬೇಕು ಮೋಸ್ಟ್ಲಿ. ಚೇತನ್ ಗೌಡ ಸ್ಟೋನಿ ಬ್ರೂಕ್ನ ಕೆಲಸಗಾರ, ಸಪ್ಲೈಯರ್ ಇರಬೇಕಾತ. ಇವರಿಗೆಲ್ಲ ಅವತ್ತು ಫುಡ್ ಸಪ್ಲೈ ಮಾಡಿದ ಆತನೇ ಅನ್ಸುತ್ತೆ ಅವನಿಗೆ. ಇನ್ನು A14 ಕಾರ್ತಿಕ್ನ ಸ್ನೇಹಿತ, RR ನಗರದ ಕಾರ್ ಸರ್ವಿಸ್ ಸ್ಟೇಷನ್ ಮಾಲೀಕ ಒಬ್ಬ, ಆತನಿಗೂ ಕೂಡ ಈಗ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ನೋಟಿಸ್ ಅಂದ್ರೆ ಏನು? ವಿಚಾರಣೆಗೆ ಹಾಜರಾಗಿ ಅಂತ. ವಿಚಾರಣೆಗೆ ಅವರೊಂದು ದಿನಾಂಕ ನಿಗದಿ ಮಾಡ್ತಾರೆ. ಅವತ್ತೊಂದು ದಿನ ಹೋಗಬೇಕಾಗತ್ತೆ. ಈಗಾಗಲೇ ಚಿಕ್ಕಣ್ಣ ಅವ್ರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಿದ್ರಲ್ಲ ಅವ್ರನ್ನ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಹೆಚ್ಚುವರಿಯಾಗಿ 7 ಜನಕ್ಕೆ ನೋಟಿಸ್ ಕೊಡ್ತಾರೆ ಅಂದ್ರಲ್ಲ, ಇವರುಗಳ ಮೇಲೆ ಇರ್ತಕ್ಕಂಥ ಆರೋಪಗಳೇನು? ಯಾಕೆ ಇವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ? ಉದಾಹರಣೆಗೆ ನಟ ಯಶಸ್ಸು ಸೂರ್ಯ ಮತ್ತೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ, ಇವರಿಗೆಲ್ಲ ಯಾಕೆ ನೋಟಿಸ್ ಅಂತ? ಅರವಿಂದ್, ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಯಶಸ್ ಸೂರ್ಯ ಏನಿದ್ರು ಅವರು ದರ್ಶನ್ ಆಪ್ತ ಆಗಿರುವಂಥದ್ದು. ಮತ್ತು ಸ್ಟೋನಿ ಬುಕ್ ಪಬ್ನಲ್ಲಿ ಅವತ್ತೇನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊ ಬರ್ತಾರೆ, ಆ ಸಂದರ್ಭದಲ್ಲಿ ಯಶಸ್ ಸೂರ್ಯ ಕೂಡ ಆ ಜಾಗದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಅವತ್ತೇ ಮಾಹಿತಿ ಲಭ್ಯ ಆಗಿತ್ತು. ಆ ಕಾರಣಕ್ಕಾಗಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆಯಲ್ಲಿ ಈತನ ಪಾತ್ರ ಏನೋ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂಥದ್ದು. ಒಂದು ವೇಳೆಯಲ್ಲಿ ಏನು ಪಾತ್ರ ಇಲ್ಲ ಅನ್ನೋದಾದರೆ ಅವರನ್ನು ಸಾಕ್ಷಿಯಾಗಿ ಪರಿಗಣನೆ ಮಾಡ್ಕೊಂಡು ಅವ್ರ ಹತ್ರ ಕೂಡ 164 ಹೇಳಿಕೆ ದಾಖಲು ಮಾಡ್ಕೋತಾರೆ. ಅದೇ ರೀತಿಯಾಗಿ ಮೋಹನ್ ರಾಜ್ ಏನಿದ್ದಾರೆ, ಅವರು ಕೂಡ ದರ್ಶನ್ನಿಗೆ 40 ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮೆನ್ಷನ್ ಆಗಿರುವಂಥದ್ದು. ಹಾಗಾಗಿ ಯಾವ ಕಾರಣಕ್ಕಾಗಿ ಹಣ ಕೊಟ್ರಿ ಅನ್ನೋದ್ರ ಬಗ್ಗೆ ಕೂಡ ಆತನನ್ನು ವಿಚಾರಣೆ ಮಾಡ್ತಾರೆ. ಯಾಕೆಂದರೆ ಈ ಪ್ರಕರಣ ಏನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದಾಗಿರ್ಬೋದು, ಕೊಲೆ ಮಾಡಿದ್ದಾಗಿರ್ಬೋದು, ಈ ವಿಚಾರದಲ್ಲಿ ನಿಮಗೇನಾದರೂ ಮಾಹಿತಿ ಇದೆಯಾ, ಇದ್ರೆ ಏನು ಮಾಹಿತಿ ಇದೆ ಅನ್ನೋದನ್ನು ಕೂಡ ಆತನ ಬಳಿ ವಿಚಾರಣೆ ಮಾಡುವಂಥದ್ದು. ಹಾಗೆ ಸಮತಾ ಏನಿದ್ದಾರೆ, ಪವಿತ್ರ ಗೌಡ ಆಕೆಯನ್ನು ಕೂಡ ಕರೆದು ವಿಚಾರಣೆ ಮಾಡುವಂಥ, ಅದರ ಜೊತೆಗೆ ನಟ ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವಂಥ 3 ಸಿಬ್ಬಂದಿಯನ್ನು ಕೂಡ ಅವ್ರಿಗೂ ಒಂದಷ್ಟು ಮಾಹಿತಿ ಇರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಅವರನ್ನು ಕರೆದು ವಿಚಾರಣೆ ಮಾಡಿ
ಅದೇ ರೀತಿಯಾಗಿ ಸ್ಟೋನಿ ಬುಕ್ನ ಸಿಬ್ಬಂದಿ ಅವರು ಕೂಡ ಯಾವಾಗ ಪಬ್ಗೆ ಬಂದರು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು, ಏನೋ ಊಟ ಮಾಡೋಂಥ ಸಂದರ್ಭದಲ್ಲಿ ಈ ಬಗ್ಗೆ ಏನಾದರೂ ಕೊಲೆ ಪ್ರಕರಣ ಸಂಬಂಧಪಟ್ಟಾಗ ಏನಾದರೂ ಮಾತಾಡ್ಕೋತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಎಲ್ಲರನ್ನೂ ಕರೆದು ಈಗ ವಿಚಾರಣೆ ಮಾಡುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಈ ಕೊಲೆ ಪ್ರಕರಣಕ್ಕೆ ಇವ್ರಿಗೆ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಇವ್ರದ್ದೇನು ಪಾತ್ರ ಇಲ್ಲ ಅನ್ನೋದಾದರೂ ಕೂಡ ಆ ಘಟನೆ ಸಂದರ್ಭದಲ್ಲಿ ಯಾರ್ಯಾರಿದ್ರು ಏನೇನು ಆಯಿತು ಅನ್ನೋದನ್ನು ಏನು ಎಲ್ಲ ಸ್ಟೇಟ್ಮೆಂಟ್ ಪಡ್ಕೊಂಡು ಆ ನಂತರದಲ್ಲಿ 164 ಹೇಳಿಕೆ ದಾಖಲು ಮಾಡ್ಕೊಂಡು ಈ ಪ್ರಕರಣದಲ್ಲಿ ಇವರೆಲ್ಲರನ್ನೂ ಕೂಡ ಸಾಕ್ಷಿಗಳಾಗಿ ಪರಿಗಣನೆ ಮಾಡುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಈ 7 ಜನ ಏನಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಇವರೆಲ್ಲರನ್ನೂ ಸಾಕ್ಷಿಗಳನ್ನಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಮೊದಲಿಗೆ ಇವರೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾರೆ. ನಟ ಯಶಸ್ ಸೂರ್ಯ, ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ಇವರೆಲ್ಲರಿಗೂ ಕೂಡ ನೋಟಿಸ್ ಸರ್ವಾಗುತ್ತೆ.